ಚಾಪ್ಟರ್ 15 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅಭ್ಯಾಸ 15.4ರಲ್ಲಿ ಕೊನೆಯ ಪ್ರಶ್ನೆಗಳು ಪ್ರಶ್ನೆ 4 ಆ್ಯಂಡ್ 5. PDF ನೋಟ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಲಿಂಕ್ ಸಿಗ್ತಾಯಿಲ್ಲ ಅಂದರೆ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಬಟನ್ ಕ್ಲಿಕ್ ಮಾಡಿ 10ನೇ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ. ಪ್ರಶ್ನೆ 4 ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಪಾಯಿಂಟ್ ಗೊತ್ತಿರಲಿ ಎಲ್ಲರಿಗೂ. ಏನಂದರೆ ಒಂದು ವರ್ಗ ಘನ ಅಂದರೆ ಒಂದು ಬಾಕ್ಸ್ ಕಾಣಿಸ್ತದನೋ ಎಲ್ಲ ಬಾಹುಗಳ ಅಳತೆ ಸೇಮ್ ಇರಬೇಕು. ಆ್ಯಂಡ್ ಅದೂ ಎಷ್ಟಿರ್ಬೇಕಂದ್ರೆ 10 ಸೆಂಟಿಮೀಟ್ರ್. ಉದ್ದ 10, ಅಗಲ 10, ಎತ್ತರ 10. ಅಂದರೆ ಇದರ ಘನಫಲ ಎಷ್ಟು? 10 × 10 × 10 1000 ಸೆಂಟಿಮೀಟ್ರ್ ಕ್ಯೂಬ್. ಅರ್ಥ ಆಗ್ತದೇನಾ? 10 ಸೆಂಟಿಮೀಟರ್ ಉದ್ದ ಅಗಲ ಎತ್ತರ ಇರುವಂಥ ಒಂದು ವರ್ಗ ಘನದಲ್ಲಿ 1 ಲೀಟರ್ ನೀರು ಅಥವಾ 1 ಲೀಟರ್ ಹಾಲು, 1 ಲೀಟರ್ ದ್ರವ ಹಿಡಿಯುತ್ತೆ. ಇದು ಪಾಯಿಂಟ್ ನೆನಪಿರಬೇಕು. ಅರ್ಥ ಆಯಿತಾ? 10 10 10 ಈ ರೀತಿ ನೆನ್ಪಿಟ್ಕೊಳ್ಳಿ. ಉದ್ದ ಅಗಲ ಎತ್ತರ 10 ಅಂದರೆ 10 10 10 ಇದ್ದರೆ 1000 ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ. ಆ್ಯಂಡ್ 1000 ಸೆಂಟಿಮೀಟ್ರ್ ಕ್ಯೂಬ್ ಎದಕ್ಕೆ ಸಮ ಅಂತಂದರೆ 1 ಲೀಟರ್ ದ್ರವಗೆ ಸಮ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಕ್ವಶನ್ ಕಡೆ ಬರೋಣ. ಏನಿದೆ? ಮೇಲ್ಭಾಗದಲ್ಲಿ ಮತ್ತು ತೆರೆದಿರುವ ಮೇಲ್ಭಾಗದಲ್ಲಿ ಮತ್ತು ಬರಬಾರ್ದಲ್ಲಿ ಮೇಲ್ಭಾಗದಲ್ಲಿ ತೆರೆದಿರುವ ಮತ್ತು ಒಂದು ಲೋಹದ ಹಾಳೆಯಿಂದ ಮಾಡಿದ ಒಂದು ಪಾತ್ರೆಯು ಶಂಕುವಿನ ಭಿನ್ನಕದ ಆಕಾರದಲ್ಲಿ ಇದೆ. ಶಂಕುವಿನ ಭಿನ್ನಕದ ಎತ್ತರ 16 ಸೆಂಟಿಮೀಟರ್. ಸೊ ಇದು ಎತ್ತರ ಇದೆ. ಸೊ ಎತ್ತರ ನೋಡ್ಬೋದು 16 ಸೆಂಟಿಮೀಟರ್. ಅದರ ಕೆಳಭಾಗದ ಮೇಲ್ಭಾಗದ ತ್ರಿಜ್ಯ ಕೊಟ್ಟಿದ್ದಾರೆ 8 ಮತ್ತು 20. ಓಕೆ, ಆಮೇಲೆ ಕ್ರಮವಾಗಿದೆ. ಈ ಪಾತ್ರೆಯನ್ನು ಹಾಲಿನಿಂದ ಸಂಪೂರ್ಣವಾಗಿ ತುಂಬಿಸಬೇಕಾಗಿದೆ. ಸೊ ಇದ್ರ ಒಳಗಡೆ ಏನು ಹಾಕಬೇಕಂತ? ಹಾಲು. 1 ಲೀಟರ್ ಹಾಲಿನ ಬೆಲೆ 20 ರೂಪಾಯಿ. ಸೊ ಹಾಲನ್ನು ಕೊಳ್ಳಲು ಎಷ್ಟು ಹಣ ಬೇಕು? ಸೊ ಇದರೊಳಗಡೆ ಒಟ್ಟು ಹಾಲು ಹಾಕಿದ್ರೆ ಎಷ್ಟು ರೂಪಾಯಿ ಕೊಡಬೇಕಾಗತ್ತೆ? ಆಮೇಲೆ ಲೋಹದ ಹಾಳೆಯ ದರ, ಇದೇನು ಪಾತ್ರೆ ಇದೆ, ಈ ಪಾತ್ರೆ ತಯಾರು ಮಾಡಬೇಕಂದ್ರೆ ಲೋಹದ ಹಾಳೆ ಬೇಕು. ಸೊ ಅದರ ದರ ಎಷ್ಟು? 8 ರೂಪಾಯಿ ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ. ಇಡೀ ಪಾತ್ರೆಯನ್ನು ನಿರ್ಮಿಸಲು ಎಷ್ಟು ಹಣ ಬೇಕಾಗುತ್ತೆ? ಪೈ ಬೆಲೆ 3.14 ಎಂದು ಪರಿಗಣಿಸಿ. ಮೊದಲನೇದಾಗಿ ನಮಗೆ ಇಲ್ಲಿ ಈ ಪಾತ್ರೆಯ ಘನಫಲ ಕೂಡ ಬೇಕು. ಮತ್ತೇನು ಬೇಕು? ಘನಫಲ ಕಂಡಿಟ್ಕೊಳ್ಬೇಕು. ಮತ್ತು ಪಾತ್ರೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಕೆಳಗಡೆ ವೃತ್ತಪಾತ ಇದೆಲ್ಲ, ಈ ಹಾಲು ಹಿಡಿಬೇಕಂದ್ರೆ ಕೆಳಗಡೆನೂ ಕವರ್ ಮಾಡಬೇಕಾಗತ್ತೆ ಲೋಹದಿಂದ. ಸೊ ಅದರ ಸಲುವಾಗಿ ಕೆಳಭಾಗದ ಕೆಳವೃತ್ತಪಾದದ ವಿಸ್ತೀರ್ಣ, ಇದರ ವಿಸ್ತೀರ್ಣ ಕೂಡ ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಬೇಕಂದರೆ ನಮಗೆ ಓರೆ ಎತ್ತರ ಕೂಡ ಬೇಕು. ಓಕೆ, ಸೂತ್ರದಲ್ಲಿ ಓರೆ ಎತ್ತರ ಬೇಕಾಗುತ್ತೆ. ಸೊ ಮೊದಲನೇದಾಗಿ ಓರೆ ಎತ್ತರ ಕಂಡುಹಿಡ್ಕೊಳ್ಳೋಣ. ಆಮೇಲೆ ರಿಮೈನಿಂಗ್ ಏನೇನು ಕ್ಯಾಲ್ಕುಲೇಷನ್ ಇದೆ ನೋಡೋಣ. ಓರೆ ಎತ್ತರ ಸೂತ್ರ ಏನು? L = √h² ಪ್ಲಸ್ ತ್ರಿಜ್ಯಗಳ ವ್ಯತ್ಯಾಸದ ವರ್ಗ. ಸೊ ಹೈಟ್ ಎಷ್ಟಿದೆ? ಹೈಟ್ 16 ಇದೆ, 16 ಸ್ಕ್ವೇರ್ ಆಗುತ್ತೆ. R1 ಎಷ್ಟು? 8. ಓಕೆ, 20 - 8 ಮಾಡಿ ಅಥವಾ 8 - 20 ಮಾಡಿ ಸೇಮೇ ಬರುತ್ತೆ. ಯಾಕಂದರೆ ಹೋಲ್ ಸ್ಕ್ವೇರ್ ಇದೆ, ಪ್ಲಸ್ ಅಲ್ಲೇ ಕನ್ವರ್ಟ್ ಆಗುತ್ತೆ. 8 - 20 ಹೋಲ್ ಸ್ಕ್ವೇರ್. ಸೊ 16ರ ವರ್ಗ 256. 8 - 20 ಅಂದರೆ -12. -12ರ ವರ್ಗ ಎಷ್ಟಾಗುತ್ತೆ? ಪ್ಲಸ್ 144. ಕರೆಕ್ಟ್. 2 ಪ್ಲಸ್ ಮಾಡಿ. 6 4 10, 5 5 10 ಅಂದರೆ 400ರ ವರ್ಗಮೂಲ 20 ಆಗುತ್ತೆ. ಸೊ ಮೊದಲನೇದಾಗಿ ಓರೆ ಎತ್ತರ ಸಿಕ್ತು ನಮಗಿಲ್ಲಿ. ಓರೆ ಎತ್ತರ ಎಷ್ಟು? 20 ಸೆಂಟಿಮೀಟ್ರ್. ನೆಕ್ಸ್ಟ್ ನಾವು ಘನಫಲ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ವಾಲ್ಯೂಮ್ ಆಫ್ ದಿಸ್ ಯಾವುದು? ಶಂಕುವಿನ ಭಿನ್ನಕ, ಫ್ರಸ್ಟಮ್ ಆಫ್ ಅ ಕೋನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ಇದರ ಘನಫಲದ ಸೂತ್ರ ಏನು? ಇದರ ಘನಫಲದ ಸೂತ್ರ 1/3 πr²h. r² ಅಂದರೆ r1² ಪ್ಲಸ್ r2² ಪ್ಲಸ್ r1 × r2. ಸೊ ಏನೇನು ಬೆಲೆ ಇದೆ ಆದೇಶ ಮಾಡಿ ತಗೋಣ. 1/3 ಇಂಟು ಪೈನ ಬೆಲೆ ಎಷ್ಟು?
3.14 ಅಂತ ಕೊಟ್ಟಿದ್ದಾರೆ. ಆಮೇಲೆ R1² R1 ಎಷ್ಟಿದೆ, 8 ಇದೆ, 8ರ ವರ್ಗ 64. R2² ಅಂದರೆ 20ರ ವರ್ಗ 400. R1 × R2 ಅಂದರೆ 20 × 8, 8 16 ಅಂದರೆ 160 ಆಗುತ್ತೆ. ಗುಣಿಲೆ ಹೈಟ್ ಎಷ್ಟಿದೆ, 16 ಇದೆ. ಏನಾದರೂ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ, ಇಲ್ಲಾಂದರೆ ಎಲ್ಲ ಇಂಟು ಮಾಡ್ತಾ ಹೋಗಿ. ಸೊ 3.14 × 16 ಮಾಡಿ ಎಷ್ಟಾಗುತ್ತೆ, 3.14 ಗುಣಿಲೆ 16. ಸೊ 6×4 24, 6×1 6 ಅಂದರೆ +2, 6×3 18. 1 ಗುಣಿಲೆ ಅಂದರೆ 314 ಆ್ಯಸ್ ಇಟ್ ಈಸ್. 8×4 12, 8×2 10, 3 4 5 ಎಷ್ಟಾಗುತ್ತೆ, 5024 ಭಾಗಿಲೆ 3 ಅಂದರೆ ಅದು 50.24 ಅನ್ನು ಬರ್ತಾಯಿದೆ. ಎಲ್ಲ ಪ್ಲಸ್ ಮಾಡಿ ಬ್ರ್ಯಾಕೆಟ್ ಒಳಗಡೆ ಏನೇನಿದೆ, 400, 160, ಆಮೇಲೆ 64, 12, 624 ಬರ್ತದೆ. 3ಯಿಂದ ಡಿವೈಡ್ ಮಾಡ್ಬೋದಾ? 3 2 6, 1 0 ಅಂದರೆ 3 8 24. ಸೊ 208 ಬರ್ತಾಯಿದೆ. 50.24 ಗುಣಿಲೆ 208, 8 4 32, 8 2 16, 3 19, 8 5 40. ಆಮೇಲೆ ಮತ್ತೆ 0 ಅಂತ ಅಂದರೆ ಇನ್ನೊಂದು ಪ್ಲೇಸ್ ಖಾಲಿನೇ ಹೋಗುತ್ತೆ. 2 4 8, 2 2 4, 2 5 10. ಸೊ 2 9 9 4 4 1 0 ಎಷ್ಟಾಗುತ್ತೆ, ಇದು 1044,992 ಎಷ್ಟೇ ಬರುತ್ತಾ. ಆಮೇಲೆ ಪಾಯಿಂಟ್ ಆದಮೇಲೆ 2 ಅಂಕಿ ಅಂದರೆ 2 ಅಂಕಿ ಆದಮೇಲೆ ಪಾಯಿಂಟ್ ಇಟ್ಕೊಳ್ಳಿ. ಇದರಲ್ಲಿ ಕನ್ವರ್ಟ್ ಆಯ್ತಿದ್ದು ಸೆಂಟಿಮೀಟರ್ ಕ್ಯೂಬಲ್ಲಿ ಕನ್ವರ್ಟ್ ಆಯಿತು. ಸೊ ಈ ಘನಫಲವನ್ನು ನಾವು ಲೀಟ್ರ್ನಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ನೋಡಿ, 1000 ಸೆಂಟಿಮೀಟರ್ ಕ್ಯೂಬ್ = 1 ಲೀಟ್ರ್ ಅಲ್ಲ. ಸೊ ಲೀಟ್ರ್ನಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ 1000 ಸೆಂಟಿಮೀಟರ್ ಕ್ಯೂಬಿಂದನೇ ಡಿವೈಡ್ ಮಾಡಬೇಕಾಗತ್ತೆ. 10449.92 ಭಾಗಿಲೆ 1000 ತೊಗೊಂಡ್ರೆ ಇದು ಲೀಟ್ರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಅಂದರೆ 3 zeros ಕ್ಯಾನ್ಸಲ್ ಅಂದರೆ 3 ಅಂಕಿ ದಾಟ್ಬಿಟ್ಟು ಜಂಪ್ ಮಾಡಿಬಿಟ್ಟು ಪಾಯಿಂಟ್ ಈ ಸೈಡ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ. ಅಂದರೆ 10.449 ಅಂತ ಹೇಳ್ಬೋದು. ಎಷ್ಟು ಲೀಟರ್. ಆಮೇಲೆ 1 ಲೀಟರ್ಗೆ ಎಷ್ಟು ರೂಪಾಯಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1 ಲೀಟ್ರ್ ಹಾಲಿನ ಬೆಲೆ 20 ರೂಪಾಯಿ ಅಂತೆ. ಅಂದರೆ ಇದಕ್ಕೆ 20 ರೂಪಾಯಿ. ಸೊ ಒಟ್ಟು ಹಾಲಿನ ಬೆಲೆ ಏನಂತ ಹೇಳಬೇಕು, 10.449 ಲೀಟರ್ ಇಂಟು 20 ರೂಪಾಯಿ. ಸೊ ಒಟ್ಟು ರೂಪಾಯಿ ಎಷ್ಟು ಅಂತ ಗೊತ್ತಾಗುತ್ತೆ. 1 0 ಕ್ಯಾನ್ಸಲ್ ಅಂದರೆ ಪಾಯಿಂಟ್ ರೈಟ್ ಸೈಡಲ್ಲಿ ಬರುತ್ತೆ. ಅಂದರೆ 104.49, ಓಕೆ, 49 ಗುಣಿಲೆ 2 ಇಂಟು ಮಾಡಿದ್ರೆ 2 9 18, 2 4 8, 1 9, 2 4 8. ಸೊ 208.98 ಅಪ್ರಾಕ್ಸಿಮೇಟ್ಲಿ ಸರಿ ಸುಮಾರಾಗಿ 209 ರೂಪಾಯಿ ಅಂತ ಹೇಳ್ಬೋದು. ಇದೇನು ಸಿಗ್ತಿದ್ದು, ಹಾಲಿನ ಬೆಲೆ, ಆ ಪಾತ್ರೆಯಲ್ಲಿ ಇರುವ ಹಾಲಿನ ಒಟ್ಟು ಬೆಲೆ 209 ರೂಪಾಯಿ. ನೆಕ್ಸ್ಟ್ ಏನು ಕಂಡುಹಿಡಬೇಕಂದ್ರೆ, ಪಾತ್ರೆ ರೆಡಿ ಮಾಡಬೇಕಂದ್ರೆ 100 ಸೆಂಟಿಮೀಟ್ರ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, 100 ಸೆಂಟಿಮೀಟ್ರ್ ಸ್ಕ್ವೇರ್ಗೆ 8 ರೂಪಾಯಿ. ಓಕೆ, ಅಂದರೆ ಪಾತ್ರೆಯ ಒಟ್ಟು ರೆಡಿ ಮಾಡಬೇಕಂದ್ರೆ ಬೆಲೆ ಎಷ್ಟು. ಸೊ ನೋಡಿ, ಸ್ಟಾರ್ಟಿಂಗಲ್ಲಿ ಹೇಳಿದ್ವಲ್ಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಕೆಳ ವೃತ್ತದ ಪಾದದ ವಿಸ್ತೀರ್ಣ ಪ್ಲಸ್ ಮಾಡಬೇಕಾಗತ್ತೆ. ಪಾತ್ರೆಯ ವಿಸ್ತೀರ್ಣ ಬೇಕಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಕೆಳಗಡೆ ಏನಿದೆ ಕೆಳಭಾಗದ ವೃತ್ತದ ವಿಸ್ತೀರ್ಣ ಪ್ಲಸ್ ಮಾಡಬೇಕಾಗತ್ತೆ. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ, π × R1 + R2 × L. ಕೆಳಗಡೆ ಇರೋ ವೃತ್ತ ಯಾವುದು, ಕೆಳಗಡೆ ಇರೋ ವೃತ್ತ R1 ತ್ರಿಜ್ಯ ತೊಗೊಂಡಿದ್ವಲ್ಲ. ಸೊ πr1² ಅಂತ ಹೇಳ್ಬೋದು. ಎರಡರಲ್ಲೂ ಕಾಮನ್ ಏನಿದೆ, π. ಉಳ್ಕೊಳ್ಳೋದು R1 + R2 × L
ಪ್ಲಸ್ R1 ಸ್ಕ್ವೇರ್. ಸೊ ಪೈನ ಬೆಲೆ 3.14. R1 ಮತ್ತು R2 ಬೆಲೆ ಎಷ್ಟು? 28. ಆ್ಯಂಡ್ ಓರೆ ಎತ್ತರ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 20 ಇದೆ. ಓಕೆ, ಸೊ ಇದು 8 ಪ್ಲಸ್ 20, ಓರೆ ಎತ್ತರ 20. R1 ಅಂದರೆ 8ರ ವರ್ಗ. 3.14, 20 ಪ್ಲಸ್ 8 28. 28 ಗುಣಿಲೆ 20 ಅಂದರೆ 560. ಆ್ಯಂಡ್ 8ರ ವರ್ಗ ಎಷ್ಟಾಗುತ್ತೆ? ಪ್ಲಸ್ 8ರ ವರ್ಗ 64. ಇದರ ಒಳಗಡೆ 64 ಪ್ಲಸ್ ಮಾಡಿ 624 ಬರ್ತಾಯಿದೆ. ಗುಣಿಲೆ 624. ಸೊ 624ರ ಜೊತೆ 3.14 ಗುಣಾಕಾರ ಮಾಡೋಣ. ಎಷ್ಟಾಗುತ್ತೆ ಇದು? 4 4 16 ಅಂದರೆ 4 2 8, 4 6 24. ಗುಣಿಲೆ 1 ಅಂದರೆ 624. ಇಂಟು 3 ಅಂದರೆ 3 4 12, 3 2 6, 3 6 18. 9 4 4 4 8 1 9, 6 7 13, 2 15. ಸೊ ಎಷ್ಟಾಗುತ್ತಿದ್ದು? ಓಕೆ, ಪಾಯಿಂಟ್ ಆದಮೇಲೆ 2 ಅಂಕಿ ಇದೆಯಲ್ಲ, ಸೊ 2 ಅಂಕಿ ಆದಮೇಲೆ ಪಾಯಿಂಟ್ ಇಡಿ. ಅಂದರೆ 1959, 1959.36 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದು ಪಾತ್ರೆಯ ವಿಸ್ತೀರ್ಣ ಆಯಿತು. ಸೊ ಅವ್ರು ಹೇಳಿದ್ದಾರೆ ₹8 ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗಂತೆ. ಅಂದರೆ ಈ ಸೆಂಟಿಮೀಟರ್ ಸ್ಕ್ವೇರ್ 1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದಾ? ಗುಣಿಲೆ. ಸೊ ರೂಪಾಯಿದಾಗ ಹೇಳ್ಬೇಕಂದ್ರೆ ಒಟ್ಟು ಮೊತ್ತ ಇದಂತೂ ಮೇಲ್ಗಡೆ ವಿಸ್ತೀರ್ಣ ಬಂತು. ಎಷ್ಟಾಗುತ್ತೆ? 1959.36. ಸೊ 1 ಸೆಂಟಿಮೀಟರ್ ಸ್ಕ್ವೇರ್ ಬದಲಾಗಿ ಏನು ಅಂತ ಬರ್ಕೊಳ್ಳೋಣ? ₹8. ಓಕೆ, ಸೊ ಇದು ಮೇಲ್ಗಡೆ ಇರೋದು ವಿಸ್ತೀರ್ಣ ಇದು. ಸೊ ಇದು ನೆಕ್ಸ್ಟ್ ಸ್ಟೆಪ್ನಲ್ಲಿ ಇಂಟು 8 ಮಾಡಿ. ₹8 ಇಂಟು ಮಾಡಿದ್ರೆ 8 6 48, 8 3 24 ಅಂದರೆ 28, 8 9 72, 74 ಆಗುತ್ತೆ. 8 5 40, 47, 8 9 72, 76, 8 7 15. ಓಕೆ, ಸೊ ಇದು ರೂಪಾಯಲ್ಲಿ ಬಂತ. ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ಗಲ್ಲ, 1 ಸೆಕೆಂಡ್ ಅಂದರೆ 1 ಸೆಕೆಂಡ್. ಸೊ ಡಿವೈಡೆಡ್ ಬೈ 100 ಮಾಡಬೇಕಾಗತ್ತೆ. ಸೊ ಇಂಟು ಇರಲಿದು ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಳ್ಳೋಣ. ತಡ್ರಿ. ಸೊ ಇದು 1 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲ, ಇದು 100 ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಪಾಯಿಂಟ್ ಇನ್ನೂ 2 ಅಂಕಿ ಜಂಪ್ ಮಾಡಬೇಕಾಗತ್ತೆ. ಇಲ್ಲಿ ಜಂಪ್ ಆಗುತ್ತೆ, ಆವಾಗ 100 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ಸೊ ಇವಾಗ 19.5936 100 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ₹8 ಅಂತ ಹೇಳಿದ್ದಾರೆ. ಇವಾಗ ಇಂಟು ಮಾಡಿ, ಬೆಲೆ ಅಂತೂ ಅದೇ ಬರುತ್ತಲ್ಲ, ಪಾಯಿಂಟ್ ಅಷ್ಟೇ ಚೇಂಜ್ ಆಗ್ತದೆ. ಸೊ 1567488, 4 ಅಂಕಿ ಆದಮೇಲೆ ಪಾಯಿಂಟ್ ಅಂದರೆ ಇಲ್ಲಿ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ₹156.75 ಅಂತ ರೂಪಾಯಿ ಅಂತ ಹೇಳ್ಬೋದು. ಓಕೆ, ಸೊ ಇದು ಪಾತ್ರೆ ತಯಾರಿಸಲು ಬೇಕಾಗುವ ಹಣ. ಪ್ರಶ್ನೆ 4 ಆಯ್ತಿದು. ಪ್ರಶ್ನೆ 5 ಏನು ಕೊಟ್ಟಿದ್ದಾರೆ? ಒಂದು ಲೋಹದಿಂದ ಮಾಡಿದ ವೃತ್ತಪಾದ ಶಂಕುವಿನ ಎತ್ತರ 20 ಸೆಂಟಿಮೀಟರ್. ನೋಡ್ಬೋದು, ಇಲ್ಲೊಂದು ಶಂಕು ಇದೆ. ಸೊ ಇದರ ಒಟ್ಟು ಎತ್ತರ 20 ಸೆಂಟಿಮೀಟರ್. ಶೃಂಗ ಕೋನವು 60 ಡಿಗ್ರಿ. ಅಂದರೆ ಅಲ್ಲೇನು ಮೇಲ್ಗಡೆ ಕೋನ ಉಂಟಾಗಿದೆ, ಈ ಕೋನ ಎಷ್ಟು? 60 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಶಂಕುವನ್ನು ಅದರ ಎತ್ತರದ ಮಧ್ಯಭಾಗದಲ್ಲಿ ಪಾದಕ್ಕೆ ಸಮಾಂತರವಾಗಿ ಒಂದು ಸಮತಲದ ಮೂಲಕ ಕತ್ತರಿಸಿದೆ. ಏನು ಮಾಡ್ತಾ ಇದ್ದಾರೆ? ಎಕ್ಸಾಕ್ಟ್ ಮಿಡಲ್ನಲ್ಲಿ ಕಟ್ ಮಾಡ್ತಾ ಇದ್ದಾರೆ.
ಓಕೆ, ಪಾದಕ್ಕೆ ಸಮಾಂತರವಾಗಿ ಎಕ್ಸಾಕ್ಟ್ ಮಿಡಲ್ನಲ್ಲಿ ಕಟ್ ಮಾಡಿದ್ರೆ ಮೇಲ್ಗಡೆ ಶಂಕು ಇದೆ, ಕಟ್ಟಾಗುತ್ತೆ. ಸೊ ಉಳಿದಿರೋ ಭಾಗ ಏನಾಗುತ್ತೆ, ಒಂದು ಶಂಕುವಿನ ಭಿನ್ನಕ ರೂಪದಲ್ಲಿ ಕಾಣಿಸುತ್ತೆ. ಅಂದರೆ ಕೆಳಗಡೆ ಇರೋ ಭಾಗ ಈ ರೀತಿ ಬರುತ್ತಾ. ಸೊ ಇದು ಒಂದು ಕಬ್ಬಿಣ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿಯಾಗಿ ಪಡೆದ ಶಂಕುವಿನ ಭಿನ್ನಕವನ್ನು ತಂತಿಯ ವ್ಯಾಸ 1/16 ಸೆಂಟಿಮೀಟರ್ ಇರುವಂತೆ ತಂತಿಯಾಗಿ ಹೇಳ್ತಾರೆ. ತಂತಿಯ ಉದ್ದ ಕಂಡುಹಿಡಿಯಿರಿ. ಇವಾಗ ಈ ರೀತಿ ಕೆಳಗಡೆ ಒಂದು ಭಾಗ ಕ್ರಿಯೇಟ್ ಆಯಿತಾ. ಸೊ ಈ ಶಂಕುವಿನ ಭಿನ್ನಕವನ್ನು ಕರಗಿಸ್ಬಿಟ್ಟು ಒಂದು ತಂತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಸ್ಪ್ರಿಂಗ್ ರೀತಿ ಕಾಣಿಸ್ತಾ ಇದೆ. ಇದನ್ನು ಉದ್ದ ಎಳ್ಕೊಂಡ್ರೆ ಯಾವ ರೀತಿ ಆಗುತ್ತೆ, ಈ ರೀತಿ ಉದ್ದ ಆಗುತ್ತೆ, ಈ ರೀತಿ ತಂತಿ. ಸೊ ಈ ತಂತಿನ ಸ್ವಲ್ಪ ಸಮೀಪದಿಂದ ನೋಡಿರಿ. ಸೊ ಇದು ಒಂದು ಸಿಲಿಂಡರ್ ಆಕೃತಿಯಲ್ಲೇ ಇರುತ್ತೆ, ಅಂದರೆ ಮೇಲೆ ಒಂದು ವೃತ್ತ. ಇದನ್ನೇ ಸ್ವಲ್ಪ ದೊಡ್ಡದಾಗಿ ತೋರಿಸ್ತಾ ಇದ್ದೀವಿ ಇಲ್ಲಿ. ಇದೇ ತಂತಿ ಏನಾಗಿರುತ್ತೆ, ಈ ರೀತಿ ರೌಂಡ್ ಆಗಿರುತ್ತೆ ಆ್ಯಂಡ್ ಇಷ್ಟು ಉದ್ದ ಆಗಿರುತ್ತೆ. ಸೊ ಇಂಡೈರೆಕ್ಟ್ಲಿ ಇದೊಂದು ಸಿಲಿಂಡರ್ ಅಂತಲೇ ಗೊತ್ತಾಯಿತು. ಸೊ ಮೇಲ್ಗಡೆ ಇರೋ ತ್ರಿಜ್ಯ ಆಲ್ರೆಡಿ ಕೊಟ್ಟಿದ್ದಾರೆ, 1/16 ಎಷ್ಟಿದೆ, 1/16 ಸೆಂಟಿಮೀಟ್ರ್. ಅಂದರೆ ನಾವು ಈ ತಂತಿಯ ಉದ್ದ ಅಂದರೆ ಈ ತಂತಿಯ ಹೈಟ್ ಕಂಡುಹಿಡ್ಕೊಳ್ಬೇಕು. ಓಕೆ, ಎಚ್ ವ್ಯಾಲ್ಯೂ ಸಿಕ್ಕಿದ್ರೆ ಮುಗ್ದೋಯ್ತು. ಓಕೆ, ನಾವೆಲ್ಲ ಆಲ್ರೆಡಿ ಇಲ್ಲಿ ಬರೆದಿದ್ದೀವಿ, ತ್ರಿಜ್ಯ R3 ಅಂತ ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಇವಾಗ ನಮಗೆ ಅಲ್ಲಿ R1 ಮತ್ತು R2 ಬೆಲೆ ಬೇಕಲ್ಲ. ಸೊ R1 R2 ಅಂತೂ ಕೊಟ್ಟಿಲ್ಲ ಕ್ವಶನಲ್ಲಿ, ಜಸ್ಟ್ ಇದೊಂದು ಕೋನ ಕೊಟ್ಟಿದ್ದಾರೆ. ಆ ಕೋನ ಆಮೇಲೆ ಇದರ ಎತ್ತರ ಆ್ಯಂಡ್ ಕರೆಕ್ಟ್ ಮಿಡಲ್ನಲ್ಲಿ ಮಧ್ಯಭಾಗದಲ್ಲೇ ಕಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದರಿಂದ ನಾವು ತ್ರಿಜ್ಯ 1 ತ್ರಿಜ್ಯ 2 ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ಇದು ಲಂಬ ರೇಖೆ ಎಳೆದಿದ್ದೀವಲ್ಲ, ಎಕ್ಸಾಕ್ಟ್ ಮಿಡಲ್ನಲ್ಲಿದೆ. ಅಂದರೆ ಅಲ್ಲಿ ಉಂಟಾಗಿರುವ ಕೋನ ಎಷ್ಟು ಇರುತ್ತೆ, ಅದು 30 ಡಿಗ್ರಿ ಉಂಟಾಗಿರುತ್ತೆ. ಓಕೆ, ಆಮೇಲೆ ನೇಮಿಂಗ್ ಕೊಡಿಲಿ. ಮೇಲ್ಗಡೆ ಇರೋ ಪಾಯಿಂಟ್ ಎ ಅಂತ ತೊಗೊಳ್ಳಿ, ಮಿಡಲ್ನಲ್ಲಿ ಕಟ್ಟಾಗಿದೆ ಅಲ್ಲ. ಸೊ ಇದು ಏನು ರೇಖೆ ಇದೆ, ಈ ರೇಖೆ ಇದು BC. ಅಂದರೆ ಇಲ್ಲೊಂದು ತ್ರಿಭುಜ ಕಾಣಿಸ್ತಾ ಇದೆನಾ, ABC ತ್ರಿಭುಜ. ಆ ತ್ರಿಭುಜಲ್ಲಿ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ABC ತ್ರಿಭುಜ, ಕೋನ ಎಷ್ಟು, 30 ಡಿಗ್ರಿ. ಆ್ಯಂಡ್ BC ಏನಿದೆ, BC ನಮ್ಮದು ತ್ರಿಜ್ಯ 1 ಇದೆ, ಕರೆಕ್ಟಾ. ಇದೇನು ವೃತ್ತ ಉಂಟಾಗಿದೆಯಲ್ಲ, ಅದರ ತ್ರಿಜ್ಯ BC. ಮತ್ತೇನು ಗೊತ್ತಿದೆ, ಇದು ಎಕ್ಸಾಕ್ಟ್ ಮಿಡಲ್ನಲ್ಲೇ ಕಟ್ ಮಾಡಿದ್ದಾರೆ. ಒಟ್ಟು ಎತ್ತರ 20 ಇದೆ. ಮಿಡಲ್ನಲ್ಲಿ ಕಟ್ ಮಾಡಿದ್ರೆ ಎಷ್ಟೆಷ್ಟಾಗುತ್ತೆ, ಮಿಡಲ್ನಲ್ಲಿ ಕಟ್ ಮಾಡಿದ್ರೆ ಮೇಲ್ಗಡೆ 10 ಸೆಂಟಿಮೀಟ್ರ್ ಆಗುತ್ತೆ, ಕೆಳಗಡೆ 10 ಸೆಂಟಿಮೀಟ್ರ್ ಆಗುತ್ತೆ. ಇಂಡೈರೆಕ್ಟ್ಲಿ ನಮಗಿಲ್ಲಿ ಈ ಶಂಕುವಿನ ಭಿನ್ನಕದ ಎತ್ತರ ಕೂಡ ಗೊತ್ತಾಯಿತು, 10 ಸೆಂಟಿಮೀಟ್ರ್. ಆಮೇಲೆ ಅಂದರೆ ABಯ ಉದ್ದ 10 ಸೆಂಟಿಮೀಟ್ರ್ ಅಂತ ಗೊತ್ತಾಯಿತು. ಓಕೆ, ಆಮೇಲೆ ಮತ್ತು ನೇಮಿಂಗ್ ಇನ್ನೊಂದು ಎಕ್ಸ್ಟೆಂಡ್ ಮಾಡೋಣ. ಇಲ್ಲಿ ಕೆಳಗಡೆ ಏನಿದೆ P ಅಂತ ತೊಗೊಳ್ಳಿ, ಈ ಪಾಯಿಂಟನ್ನು Q ಅಂತ ತೊಗೊಳ್ಳಿ. ಈ ಒಂದು ದೊಡ್ಡದಾಗಿ ತ್ರಿಭುಜ ಕಾಣಿಸ್ತಾ ಇದೆಯಾ, APQ ತ್ರಿಭುಜ, ಅದನ್ನು ಕೂಡ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಯಾಕಂದರೆ APQ ತ್ರಿಭುಜದಲ್ಲಿ PQ ನಮ್ಮ ಕೆಳಭಾಗದ ವೃತ್ತಪಾದದ ತ್ರಿಜ್ಯ R2 ಆ್ಯಂಡ್ AP ಅಂತೂ ಒಟ್ಟು ಎತ್ತರ ಇದೆ 20 ಸೆಂಟಿಮೀಟ್ರ್. ಸೊ ಇದು ಕೂಡ ನಮಗೆ ಗೊತ್ತಾಯಿತು. ಸೊ ಇಲ್ಲೂ ಕೂಡ ಕೋನ ಎಷ್ಟಿದೆ, 30 ಡಿಗ್ರಿ. ಸೊ ಈ ಎರಡೂ ತ್ರಿಭುಜಗಳಿಂದ ತ್ರಿಕೋನಮಿತಿ ಅನುಪಾತ ಉಪಯೋಗಿಸ್ಬಿಟ್ಟು ನಾವು R1 R2 ಫೈಂಡ್ ಮಾಡ್ಬೋದು. ಯಾವ ರೀತಿ, ಸೊ ಆಲ್ರೆಡಿ ತ್ರಿಕೋನಮಿತಿ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಒಂದು ಸರಿ ವಿಡಿಯೋ ನೋಡಿಕೊಂಡು ಸೊ ಅನುಪಾತ ನೋಡ್ಕೊಳ್ಳೋಣ. ಏನೇನಿದೆ, 30 ಡಿಗ್ರಿಗೆ ಇದು ಅಪೋಸಿಟ್ ಇದೆ, 30 ಡಿಗ್ರಿಗೆ ಇದು ಅಡ್ಜಸೆಂಟ್ ಇದೆ. ಸೊ ಅಪೋಸಿಟ್ ಮತ್ತು ಅಡ್ಜಸೆಂಟ್ನ ಅನುಪಾತ ಯಾವುದು, ಟ್ಯಾನ್ ಅನುಪಾತ. ಯಾವ ಕೋನಕ್ಕೆ, 30 ಡಿಗ್ರಿಗೆ. ಟ್ಯಾನ್ 30 ಡಿಗ್ರಿ ಏನಾಗುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್. ಬೆಲೆ ಆದೇಶ ಮಾಡ್ತಾ ಹೋಗಿ. ಟ್ಯಾನ್ 30 ಡಿಗ್ರಿ ಅಂದರೆ 1/√3. ಅಪೋಸಿಟ್ ಯಾವುದು, ಅಪೋಸಿಟ್ ಅಂದರೆ ಇದೆ R1. ಓಕೆ, ಆಮೇಲೆ ಭಾಗಿಲೆ ಅಡ್ಜಸೆಂಟ್ ಎಷ್ಟಿದೆ, 10 ಇದೆ. 10 ಈ ಸೈಡ್ ಓರೆ ಗುಣಾಕಾರ ಮಾಡ್ಕೊಳ್ಳಿ, 10/√3 ಆಗುತ್ತೆ. ಅಂದರೆ R1 ಸಿಕ್ತಾ, 10/√3. ಅದೇ ರೀತಿ R2 ನೋಡೋಣ. R2 ಅಂದರೆ ಇದು ದೊಡ್ಡದಾಗಿರೋ ತ್ರಿಭುಜ. ಇದರಲ್ಲಿ ಕೂಡ R2 ಏನಿದೆ,
30 ಡಿಗ್ರಿಗೆ ಅಭಿಮುಖವಾಗಿದೆ, ಅಂದರೆ ಅಪೋಸಿಟಲ್ಲಿದೆ. ಆ್ಯಂಡ್ 20 ಸೆಂಟಿಮೀಟ್ರ್ ಏನಿದೆ ಪಾರ್ಶ್ವದಲ್ಲಿದೆ, ಅಡ್ಜಸೆಂಟಲ್ಲಿದೆ. ಸೊ ಇದು ಕೂಡ tan 30 ಡಿಗ್ರಿನೇ ಬರುತ್ತೆ. ಅಪೋಸಿಟ್ ಭಾಗಿಲೆ ಅಡ್ಜಸೆಂಟ್. tan 30 1/√3, ಅಪೋಸಿಟ್ R2, ಅಡ್ಜಸೆಂಟ್ 20 ಇದೆ, ಓರೆ ಗುಣಾಕಾರ ಮಾಡಿರಿ. ಸೊ 20 ಭಾಗಿಲೆ √3 ಸೆಂಟಿಮೀಟ್ರ್ R2 ಬರುತ್ತೆ. ಅಂದರೆ ತ್ರಿಜ್ಯಗಳು ಸಿಗ್ತಾ. ತ್ರಿಜ್ಯ ಸಿಕ್ಕರೆ ನಾವು ಇವಾಗ ಶಂಕುವಿನ ಘನಫಲ ಕಂಡುಹಿಡ್ಕೊಳ್ಬೋದು. ಆ್ಯಂಡ್ ಶಂಕುವಿನ ಘನಫಲ ಮತ್ತು ಈ ತಂತಿಯ ಘನಫಲ ಎರಡೂ ಸಮನಾಗಿದೆ ಅಲ್ಲ, ಅಂದರೆ ನಾವು H ವ್ಯಾಲ್ಯೂ ಕಂಡುಹಿಡ್ಕೊಳ್ಬೋದು. ನೋಡಿ, ಈ ಶಂಕುವಿನ ಭಿನ್ನಕದ ಘನಫಲ ಸಮನಾಗಿದೆ, ಇದನ್ನು ತಂತಿ ಇದೆ, ತಂತಿನ ಉದ್ದವಾಗಿ ಇಡ್ತಾ ಇದ್ದೀವಿ, ತಂತಿಯ ಘನಫಲ ಅಂತ ಹೇಳ್ಬೋದು. ಶಂಕುವಿನ ಭಿನ್ನಕದ ಘನಫಲದ ಸೂತ್ರ ಏನು? 1/3 πr²h. ಇಲ್ಲಿ ತ್ರಿಜ್ಯ 2 ಇದೆ ಅಲ್ಲ, ಸೊ r1² ಪ್ಲಸ್ r2² ಪ್ಲಸ್ r1r2 ಅಂತ ಹೇಳ್ತೀವಿ. ಆ್ಯಂಡ್ ಇದು ಸಿಲಿಂಡರ್ ಆಕೃತಿಯಲ್ಲಿದೆ, ಇದರ ಘನಫಲ πr²h ಅಂತ ಹೇಳ್ತೀವಿ. ಯಾವುದಾದ್ರು ಒಂದು ಕ್ಯಾಪಿಟಲ್ ಬರ್ಕೊಳ್ಳಿ, ಇದೇ ಕ್ಯಾಪಿಟಲ್ ಅಂತ ತೊಗೊಳ್ಳೋಣ. ಹೈಟ್ ಇದು ಥರ್ಡ್ ರೇಡಿಯಸ್ ಇದೆ, r3 ಅಂತ ತೊಗೊಳ್ಳೋಣ. ಓಕೆ, ಎರಡೂ ಕಡೆ ಪೈ ಅಂತೂ ಕ್ಯಾನ್ಸಲ್ ಆಗ್ತದೆ, ಉಳಿದಿರೋ ಬೆಲೆ ಆದೇಶ ಮಾಡ್ತಾ ಹೋಗೋಣ. ಸೊ 1/3 ತ್ರಿಜ್ಯ 1 ಸ್ಕ್ವೇರ್ ಎಷ್ಟು? ಓಕೆ, ತ್ರಿಜ್ಯ 1 ಆಲ್ರೆಡಿ ಇಲ್ಲಿದೆಯಲ್ಲ, 10/√3. 10/√3 ವರ್ಗ ಎಷ್ಟು? 100 ಭಾಗಿಲೆ √3 ಅಂದರೆ 3 ಆಗುತ್ತೆ. R2ನ ವರ್ಗ, R2 ಇಲ್ಲಿದೆ, 20 ಭಾಗಿಲೆ √3 ಅಂದರೆ ಸ್ಕ್ವೇರ್ ಮಾಡಿ 400 ಭಾಗಿಲೆ 3 ಆಗುತ್ತೆ. ಆಮೇಲೆ ಇವೆರಡರ ಗುಣಲಬ್ಧ 10 ಭಾಗಿಲೆ √3, 20 ಭಾಗಿಲೆ √3 ಎಷ್ಟಾಗುತ್ತೆ? 20 × 10 ಅಂದರೆ 200, √3 × √3 ಅಂದರೆ 3 ಆಗುತ್ತೆ. ಸೊ R1 R2ಗಳ ಗುಣಲಬ್ಧ ಅಷ್ಟು 200 ಭಾಗಿಲೆ 3. ನಮಗಂತೂ H ಕಂಡುಹಿಡಿಬೇಕಾಗಿದೆ. ಸೊ R3 ನಮ್ಮದೇನು ತ್ರಿಜ್ಯ ಇದೆ, ತ್ರಿಜ್ಯ ಅಂತೂ ಗೊತ್ತಿದೆ ಅಲ್ಲ, ಈ ಸೈಡ್ ತೊಗೊಳ್ಳಿ, ಛೇದದಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ? ಇಲ್ಲಾಂದರೆ ಇರಲಿ ರೈಟ್ ಸೈಡಲ್ಲಿ. ಸೊ R3 ಏನಿದೆ 1/16 ಸ್ಕ್ವೇರ್ ಇರೋ ಸಲುವಾಗಿ 2 ಸಾರಿ ಇಂಟು ಬರ್ಕೊಳ್ಳಿ. ಇದು ಹೈಟ್. ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಹೈಟ್ ಸಿಗುತ್ತೆ. ಏನೇನಿದೆ? ಇದು 1/3, ಛೇದ ಎಲ್ಲಾದ್ರೂ 3 ಬರ್ತಾ ಇದೆ, ಅಂಶ ಪ್ಲಸ್ ಆಗುತ್ತೆ, 400 ಪ್ಲಸ್ 200 600 ಪ್ಲಸ್ 1 700 ಆಗುತ್ತೆ. ಓಕೆ, ಆ್ಯಂಡ್ 1/16 ಇಂಟು 1/16 ಈ ಸೈಡ್ ತೊಗೊಂಡು ಬನ್ನಿ, 256. ಹೈಟ್ ಒಂದು ಕಂಡು ಹಿಡ್ಕೊಳ್ಬೇಕು. ಏನಾದರೂ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. 7 × 256 ಅಂದರೆ 7 6 42, 7 5 35 ಅಂದರೆ 39, 7 2 14 3 17. ಸೊ 179200 ಭಾಗಿಲೆ 3 3 9. ಸೊ ಈಕ್ವಲ್ಸ್ ಟು H. 1 ಸೆಕೆಂಡ್, ಏನೋ ಮಿಸ್ಟೇಕ್ ಆಯ್ತಲ್ಲ, H ಬೆಲೆ ಆದೇಶನ ಮಾಡ್ಕೊಂಡಿಲ್ಲ ನಾವು. H ಆಯಿತು. ಮತ್ತೊಂದು ಇದು 1 ಸೆಕೆಂಡ್, ತಂತಿಯ ವ್ಯಾಸ ಕೊಟ್ಟಿದ್ದಾರೆ ಅವರು 1/16, ನಾವು ತ್ರಿಜ್ಯ ಅಂತ ಕನ್ಸಿಡರ್ ಮಾಡಿದ್ದೀವಲ್ಲ. ಸೊ ಅದು D3 ಅಂದರೆ R3 ಎಷ್ಟಾಗುತ್ತೆ? 1/16ನ ಅರ್ಧ ಅಂದರೆ 1/32 ಆಗುತ್ತೆ. ಸಾರಿ, ಸೊ ಇದು 32 ಅಂತ ತೊಗೊಳ್ಳಿ. ಆ್ಯಂಡ್ ಹೈಟ್ ಎಷ್ಟಿದೆ? ಶಂಕುವಿನ ಭಿನ್ನಕದ ಹೈಟ್ ಎಷ್ಟು? 10. ಸೊ ಅದೊಂದು ಇಂಟು ಮಾಡಬೇಕಲ್ಲ, ಕರೆಕ್ಟ್. ಓಕೆ, ಇರಲಿದು ಈ ಸೈಡಿನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇಂಟು 10 ಒಂದು ಬರುತ್ತೆ ಇಲ್ಲಿ. ಸೊ ಇಲ್ಲಿ H ಭಾಗಿಲೆ 32 × 32 ಅಂದರೆ 32ರ ವರ್ಗ 1024. ಇದಂತೂ ಗೊತ್ತಿರಬೇಕು, 1024. ಆಮೇಲೆ 3 × 3 3 zeros ಬರುತ್ತೆ, ಕರೆಕ್ಟ್. ಆ್ಯಂಡ್ 1024 ಅಂಶದಲ್ಲಿ ತಗೊಳ್ಳೋಣ, ಈಕ್ವಲ್ಸ್ ಟು H. ಮತ್ತಿವೆರಡು ಇಂಟು ಮಾಡಬೇಕಲ್ಲ ಇವಾಗ. 1792 ಇಂಟು
1024. ಇದಂತೂ ಇಂಟು ಮೊದಲೇ ಮಾಡಿದಿತ್ತಲ್ಲ, 1 ಸೆಕೆಂಡ್. ಸೊ ಇದಂತೂ ಕ್ಲಿಯರ್ ಆಯಿತಾ. 7,000 ಭಾಗಿಲೆ 3, ಸೊ 1024 ಈಕ್ವಲ್ಸ್ ಟು H. 1024 ಇದಕ್ಕೆ 7ಇಂದ ಇಂಟು ಮಾಡಿದ್ರೆ 7 4 28, 7 2 14, ಸೊ 7168 000 ಭಾಗಿಲೆ 3 3 9, ಓಕೆ 9 ಬರುತ್ತೆ. ಈಗ 7ಇಂದ ಡಿವೈಡ್ ಮಾಡ್ಬೋದು. 7 8 56, 9 7 63 ಅಂದರೆ 8 ಉಳ್ಕೊಳುತ್ತೆ. 9 9 81, 58 ಆಯಿತು. 9 6 54, 4 ಉಳ್ಕೊಳುತ್ತಂದರೆ 9 4 36, ಮತ್ತು 9 4 36, 9 4 36. ಸೊ ಪಾಯಿಂಟ್ ಇದೇ ರೀತಿ ಬರ್ತಾನೆ ಹೋಗುತ್ತೆ. ಎಷ್ಟಾಯಿತು? H ಈಕ್ವಲ್ಸ್ ಟು 796,444.4. ಎದರಲ್ಲಿದೆ ಅದು? ಸೆಂಟಿಮೀಟ್ರ್, ಮೀಟ್ರ್? ಇದು ಸೆಂಟಿಮೀಟ್ರ್. ಬೇಕಾದ್ರೆ ನೀವು ಮೀಟ್ರಲ್ಲಿ ಹೇಳ್ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಿ ಮೀಟ್ರಲ್ಲಿ ಕನ್ವರ್ಟ್ ಆಗುತ್ತೆ. 100 ಅಂದರೆ 2 ಅಂಕಿ ಜಂಪ್ ಆಗುತ್ತೆ. 7964.44 ಮೀಟ್ರ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿಗೆ ಯಾವುದಿದು ಕ್ವಶನ್ ನಂಬರ್ 5 ಕೂಡ ಕಂಪ್ಲೀಟ್ ಆಯಿತು. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಪ್ಲೀಟ್ ಚಾಪ್ಟರ್ ಮುಗೀತಿಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ, ಏನಾದರೂ ಯಾವುದಾದ್ರೂ ಪ್ರಾಬ್ಲಮ್ ಡಿಸ್ಕಷನ್ ಸಲುವಾಗಿ, ಇಲ್ಲಾಂದರೆ ಕ್ವಶನ್ ಪೇಪರ್ ಸಾಲ್ವಿಂಗ್ ಸಲುವಾಗಿ. ಆ್ಯಂಡ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕಂದ್ರೆ ಮಾತ್ರ ಈ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ₹3 ಸೆಂಡ್ ಮಾಡ್ಬೋದು. ಥ್ಯಾಂಕ್ ಯು.